ಇರಾನ್ ಕೊಟ್ಟ ಧಮಕಿಗೆ ಟ್ರಂಪ್ ಅವರು ಎದುರಾದ್ರ. ಈಗ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಟ್ರಂಪ್ ಅವರು ಹಿಂದೆ ಸರಿದಿದ್ದಕ್ಕೆ ಇರಾನ್ಗೆ ಮತ್ತೊಂದ್ಸಲ ಭಯಪಟ್ಟು ಹಿಂದೆ ಸರಿದಿದ್ದಾರೆ ಟ್ರಂಪ್ ಅವರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಪ್ರಕಾರ ಈಗ ತಾತ್ಕಾಲಿಕವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಈ ತರ ನಿರ್ಧಾರವನ್ನು ಟ್ರಂಪ್ ಅವರು ತಗೊಂಡಿದ್ರು? ಎನಿ ಟೈಮ್ ಥ್ರೆಟ್ ಕೊಡ್ತಾ ಇರ್ತಕ್ಕಂಥ ಟ್ರಂಪ್ ಅವರು ಇರಾನ್ ಮೇಲೆ ಅಲ್ಲಿ ಪ್ರತಿಭಟನಾಕಾರನ ಹತ್ತಿಕ್ತಾ ಇರ್ತಕ್ಕಂಥ ಸರ್ವಾಧಿಕಾರಿ ಮೇಲೆ ದಾಳಿ ಮಾಡ್ತೀವಿ, ಇದನ್ನ ಸಹಿಸೋದಿಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತಕ್ಕಂಥ ಟ್ರಂಪ್ ಅವರ ಮಾತುಗಳಿಗೆ ಈಗ ಬೇರೆ ಅರ್ಥನೆ ಕೊಡ್ತಾ ಇದೆ. ಏನಕ್ಕಂತಂದ್ರೆ ಇರಾನ್ ಪ್ರತಿ ದಾಳಿಗೆ ಎಚ್ಚರಿಕೆಯನ್ನು ನಡೆಯಿತು. ಸೊ ಅದಾದ್ಮೇಲೆ 2024 ಏನು ಪ್ರಚಾರದಲ್ಲಿರ್ಬೇಕಾದ್ರೆ ಏನು ಫೈರಿಂಗ್ ಆಗಿತ್ತು ಟ್ರಂಪ್ ಅವ್ರ ಮೇಲೆ, ಒಂದು ಕಿವಿಗೆ ಗಾಯ ಆಗಿತ್ತು. ಈ ಸಲ ಬುಲೆಟ್ ಫೈರಿಂಗ್ ಮಾಡಿದ್ರೆ ಟಾರ್ಗೆಟ್ ಮಿಸ್ ಆಗೋ ಚಾನ್ಸಸ್ ಇಲ್ಲ ಅಂತ ಥ್ರೆಟ್ ಅನ್ನ ಕೊಟ್ಟಿತ್ತು ಇರಾನ್ ಟ್ರಂಪ್ ಅವರಿಗೆ ಅಂತಾನೆ ಹೇಳಬಹುದು. ಸೊ ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ ಟ್ರಂಪ್ ಅವರು ತಾತ್ಕಾಲಿಕವಾಗಿ ಇರಾನ್ ಮೇಲೆ ದಾಳಿ ಮಾಡೋದನ್ನ ನಿಲ್ಸಿದಾರೆ ಅಂತಾನೆ ಹೇಳ್ಬೋದು. ಇವೆಲ್ಲ ಬೆಳವಣಿಗೆಗಳೇ ಇರಾನ್ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆನೇ ಕಾರಣನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಂತಹ ಅಮೆರಿಕದ ಸೇನೆ ನೆಲೆಗಳಲ್ಲಿ ಇರ್ತಕ್ಕಂಥ ಅಮೆರಿಕದ ಸೈನಿಕರನ್ನ ಸ್ಥಳಾಂತರಿಸಲಾಗಿತ್ತು. ಇದಕ್ಕೆ ರೀಸನ್ ಏನಂತಂದ್ರೆ ಇರಾನ್ ಮೇಲೆ ದಾಳಿ ಮಾಡೋದಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ಏನ್ ಕತಾರ್ ಏರ್ ಬೇಸ್ ಇತ್ತು ಅಲ್ಲಿರ್ತಕ್ಕಂಥ ಸೈನಿಕರನ್ನ ಕೂಡ ಈ ಕಡೆ ಸ್ಥಳಾಂತರಿಸಲಾಗಿತ್ತು ಈ ಅಟ್ಯಾಕ್ ಮೋಟೋ ಇಟ್ಕೊಂಡು. ಅಂಡ್ ಸುಮಾರಷ್ಟು ದೇಶಗಳು ಇರತಕ್ಕಂಥ ಅಮೆರಿಕದ ಸೇನೆ ನೆಲೆಗಳೆಲ್ಲ ಇರ್ತಕ್ಕಂಥ ಸ್ಟಾಫ್ ಅನ್ನ ಕೂಡ ಕರೆಸ್ಕೊಳ್ಳಾಗಿತ್ತು, ಅಮೆರಿಕದ ಸ್ಟಾಫ್ ಅನ್ನ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ವಿಚಾರ ಅಮೆರಿಕ ಅಂಡ್ ವರ್ಲ್ಡ್ ವೈಡ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಅನ್ನೋದು ಇರಾನ್ ಮೇಲೆ ದಾಳಿ ಮಾಡಬಹುದಾಗಿತ್ತು ಅಂತ ಇತ್ತು. ಬಟ್ ಅಷ್ಟರಲ್ಲಿ ಗಲ್ಫ್ ಕಂಟ್ರಿಗಳಾದ ಸೌದಿ ಅರೇಬಿಯಾ, ಕತಾರ್ ಮತ್ತೆ ಒಮಾನ್ ದೇಶಗಳು ಮಧ್ಯ ಪ್ರವೇಶಿಸಿ ಇರಾನ್ ಮೇಲೆ ಈಗ ದಾಳಿ ಬೇಡ, ಅದಕ್ಕೊಂದು ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅಮೆರಿಕ ಅದರ ಕೇಳಿದಾವೆ. ಸೊ ಅದಕ್ಕೋಸ್ಕರ ಇಲ್ಲಿ ತಾತ್ಕಾಲಿಕವಾಗಿ ಯುದ್ಧವನ್ನು ನಿಲ್ಲಿಸಿದೆ ಅಂತ ಒಂದು ಕಡೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಇರಾನ್ ಕೂಡ ಥ್ರೆಟ್ ಮಾಡಿತ್ತು ಅಮೆರಿಕಾಗ, ನೀವು ಯಾವ ರೀತಿ ಆದ್ರೂ ಯುದ್ಧ ಮಾಡಿದ್ರೆ ಅಂದ್ರೆ ಅದಕ್ಕೆ ಪ್ರತೀಕಾರವಾಗಿ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಅಂಡ್ ಇರಾನ್ ಮತ್ತೊಂದು ಥ್ರೆಟ್ ಅನ್ನ ಕೊಟ್ಟಿತ್ತು. ಯಾರೆಲ್ಲ ಏನು ಮಿಲಿಟರಿ ಬೇಸ್ ಗಳನ್ನ ಅಮೆರಿಕ ಮಿಲಿಟರಿ ಬೇಸ್ ಗಳು ಕೂಡ ಇಟ್ಕೊಳ್ಳೋದಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ರಲ್ಲ ದೇಶಗಳಿದಾವೆ, ಕತಾರ್ ಅಲ್ಲಿ ಮಿಲಿಟರಿ ಬೇಸ್ ಇದೆ. ಸೊ ನೀವೇನಾದ್ರೂ ಅಲ್ಲಿ ಸೈನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅಂದ್ರೆ ಫಸ್ಟ್ ನಾವು ನಿಮ್ಮ ಮೇಲೆ ದಾಳಿ ಮೇಲೆ ಅಮೆರಿಕಾಗೆ ದಾಳಿ ಮಾಡ್ತೀವಿ ಅಂತ ಥ್ರೆಟ್ ಅನ್ನ ಕೂಡ ಕೊಡಿತ್ತು ಇರಾನ್ ಅನ್ನೋದು ಹೇಳಬಹುದಾಗಿತ್ತು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ 2024 ಚುನಾವಣೆ ಪ್ರಚಾರದ ವೇಳೆಯಲ್ಲಿ ಅಮೆರಿಕದ ಅಧ್ಯಕ್ಷ ಈಗೇನಿದಾರಲ್ಲ ಅವರು ಚುನಾವಣೆ ಟ್ರಂಪ್ ಅವ್ರ ಮೇಲೆ ಏನು ಬುಲೆಟ್ ಫೈರಿಂಗ್ ಆಗಿತ್ತು, ಜಸ್ಟ್ ಮಿಸ್ ಆಗಿದ್ರಲ್ಲ ಫೈರಿಂಗ್ ಅಲ್ಲಿ. ಅಂಡ್ ಅದೇನು ಕಿವಿಗೆ ತಾಕಿತ್ತು, ಕಿವಿಗೆ ಬ್ಲಡ್ ಕೂಡ ಬರ್ತಾ ಇತ್ತು. ಅಂಡ್ ಈ ಸಲ ಅವರು ಏನು ಇರಾನ್ ನ್ಯಾಷನಲ್ ಮೀಡಿಯಾದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು, ಈ ಸಲ ಏನಾದ್ರು ಬುಲೆಟ್ ಅನ್ನೋದು ಟಾರ್ಗೆಟ್ ಮಿಸ್ ಆಗೋದಿಲ್ಲ ಅಂತ ಕೂಡ ಥ್ರೆಟ್ ಮಾಡಿದ್ರು ಡೈರೆಕ್ಟ್ ಆಗಿ ಅಮೆರಿಕಾಗೆ, ಟ್ರಂಪ್ಗೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಥ್ರೆಟ್ಗೆ ಏನಾದ್ರು ಎದುರ್ಕೊಂಡು ಅಮೆರಿಕ ಹಿಂದೆ ಸರಿತಾ ಅಂತ ಒಂದು ಅಭಿಪ್ರಾಯ ಬರ್ತಾ ಇದೆ. ಮತ್ತೊಂದು ವಿಚಾರ ಏನಂತಂದ್ರೆ ಈ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದ್ರ ಸಲುವಾಗಿ ಆ ಪ್ರತಿಭಟನಾಕಾರರಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥವನ್ನ ಗಲ್ಲು ಶಿಕ್ಷೆಗೆ ವಿಧಿಸೋದಾಗಿ ಈ ಖಮೇನಿ ಸರ್ಕಾರ ಅಲ್ಲಿ ಏನಿದೆ ಇರಾನ್ ನಲ್ಲಿ ಅವರು ಹೇಳಿದ್ರು. ಸೊ ಅದಾದ್ಮೇಲೆ ಆ ತರ ಏನಾದ್ರು ಮಾಡಿದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅಂತ ಅಮೆರಿಕ ಟ್ರಂಪ್ ಅವರು ಎಚ್ಚರಿಕೆಯನ್ನು ನೀಡಿದ್ರು. ಅದಾದ್ಮೇಲೆ ಇರಾನ್ ಕಡೆಯಿಂದ ಕೂಡ ಅದಕ್ಕೆ ಪ್ರತಿಯಾಗಿ ನಾವು ಯಾವುದೇ ರೀತಿಯಾದ ಮರಣ ದಂಡನೆಯನ್ನು ಯಾರಿಗೂ ವಿಧಿಸ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಇದರಿಂದ ಕೂಡ ಅಮೆರಿಕ ಹಿಂದೆ ಸರಿದಿದೆ ಅಟ್ಯಾಕ್ ಮಾಡೋದನ್ನ ಕೂಡ ಹೇಳಬಹುದಾಗಿದೆ. ಅಮೆರಿಕದ ಏನು ಮಿಲಿಟರಿ ಬೇಸ್ಗಳಿಂದ ಏನು ಸೈನಿಕರನ್ನ ಸ್ಥಳಾಂತರಿಸಲಾಗಿತ್ತು ಈ ಇರಾನ್ ಮೇಲೆ ದಾಳಿಗಾಗಿ ಅಂತ, ಸೊ ಅವ್ರನ್ನೆಲ್ಲ ರಿಟರ್ನ್ ಆಗಿ ಅವರ ಏನು ಮಿಲಿಟರಿ ಬೇಸ್ಗಳಿಗೆ ಹೋಗ್ಲಿಕ್ಕೆ ಸ್ಥಳಾಂತರಿಸಲಿಕ್ಕೆ ಆದೇಶಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಏನು ಇರಾನ್ ನಲ್ಲಿ ಪ್ರತಿಭಟನೆಗಳು ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾವೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅಂಡ್ ಈಗ ಏನು ಇರಾನ್ ನಲ್ಲಿ ಏರ್ ಸ್ಪೇಸ್ ಕೂಡ ಓಪನ್ ಆಗಿದೆ, ಅಂದ್ರೆ ಈಗ ಏರ್ಪೋರ್ಟ್ ಕೂಡ ಫಂಕ್ಷನ್ ಆಗ್ತಿದೆ, ಅಂದ್ರೆ ವಿಮಾನ ಹಾರಾಟಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಡ್ಲಾಗಿದೆ. ಅಂಡ್ ಈಗಾಗಲೇ ಟ್ರಂಪ್ ಅವರು ಕೂಡ ಏನು ಇರಾನ್ ಜೊತೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಯಾರು ವ್ಯವಹಾರಗಳು ಟ್ರೇಡ್ ಅಥವಾ ಆಯಿಲ್ ಏನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ 25 ಟಾರಿಫ್ ಅನ್ನು ಕೂಡ ವಿಧಿಸ್ತೀವಿ ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಟ್ರಂಪ್ ಅವರು. ಅಂಡ್ ಅಮೆರಿಕ ಕೂಡ ಹೇಳಿತ್ತು ಯಾರೆಲ್ಲ ಅಮೆರಿಕದ ಪ್ರಜೆಗಳು ಇರಾನ್ ನಲ್ಲಿದ್ದಾರೆ ಅವರೆಲ್ಲ ಅಲ್ಲಿಂದ ದೇಶವನ್ನ ಬಿಡಿ ಅಂತ ಕರೆಯನ್ನ ಕೊಟ್ಟಿತ್ತು. ಅಂಡ್ ನಮ್ಮ ದೇಶ ಕೂಡ ಅಷ್ಟೇ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ವಿಮಾನಗಳನ್ನು ಕೂಡ ಕಳಿಸಿ ಅವ್ರನ್ನ ಕರೆಸೋ ಪ್ರಯತ್ನಗಳು ಕೂಡ ಮಾಡಿತ್ತು. ಅಂಡ್ ಮೊದಲೇ ಏನು ಆದೇಶ ಕೂಡ ಜಾರಿ ಮಾಡಿತ್ತು, ಅಲ್ಲಿರ್ತಕ್ಕಂಥ ಜನ ಎಲ್ಲ ಬೇಗ ಸ್ಥಳವನ್ನ ಬಿಟ್ಟು ಬೇರೆ ನಮ್ಮ ಕಡೆಗೆ ಬನ್ನಿ, ಅಂಡ್ ನಮ್ಮ ದೇಶದಿಂದ ಯಾರಾದ್ರೂ ಇರಾನ್ಗೆ ಪ್ರಯಾಣ ಮಾಡ್ತಾ ಇದ್ರೆ ಈಗ ಮಾಡಕ್ ಹೋಗ್ಬೇಡಿ ಅಂತ ಕೂಡ ಆದೇಶಗಳನ್ನ ಮಾಡಿತ್ತು.
ಅಂಡ್ ಇದಿಷ್ಟು ಅಮೆರಿಕ ಸಡನ್ ಆಗಿ ಇರಾನ್ ಮೇಲೆ ದಾಳಿ ಮಾಡೋದು ಉತ್ಸುಕದಲ್ಲಿದ್ದಂಥ ಅಮೆರಿಕ ಈಗ ತಾತ್ಕಾಲಿಕವಾಗಿ ನಿಂತಿರೋದಕ್ಕೆ ಕಾರಣಗಳಂತ ಹೇಳ್ಬೋದು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.